ನನ್ನ ಹೆಸರು ರಕ್ಷಿತಾ ಗೌಡ. ಔಟ್ಸೈಡಿಂದ ಏನಾದರೂ ಪ್ಯಾಕೆಟ್ ತಂದರೆ ಹೆಂಗೆ ಮಾಡೋದು ಅಂತ ನಾನು ತೋರಿಸ್ಕೊಡ್ತೀನಿ. ಏನಾದರೂ ಅಲ್ಲಿ ಮಿಸ್ಟೇಕ್ ಆದರೆ ಅಂದ್ಕೊಂಡ್ಬೇಡಿ, ಪ್ಯಾಕೆಟ್ ತಂದು ಇವಳೇನು ಶೋ ಮಾಡ್ತಾರೆ ಅಂತ ಅಂದ್ಕೊಳ್ಬೇಡಿ. ಸೊ ತಂದು ಮನೆ ಐಟಮ್ಸ್ ಹಾಕಿ ಹೆಂಗೆ ರುಚಿಯಾಗಿ ಟೇಸ್ಟಿಯಾಗಿ ಹೆಲ್ದಿಯಾಗಿ ಹೆಂಗೆ ಮಾಡೋದು ನಾನು ತೋರಿಸ್ಕೊಡ್ತೀನಿ. ಆ್ಯಂಡ್ ಏನಾದರೂ ಇನ್ನು ನಮ್ಮ ಫಸ್ಟ್ನೇ ನಡೀತಿದೆ ಬ್ಲಾಗ್ಸ್, ಎಲ್ಲ ತಪ್ಪಾದರೆ ಸಾರಿ. ಆ್ಯಂಡ್ ಮಿಸ್ಟೇಕ್ ಆದರೆ ಎಲ್ಲಾದರೂ ಮನ್ನಿಸಿ. ಆ್ಯಂಡ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಎಂಜಾಯ್ ಮಾಡಿ. ಓಕೆ, ವೆಲ್ಕಮ್ ಬ್ಯಾಕ್. ಸ್ವಲ್ಪ ಬ್ರೇಕ್ ತೊಗೊಂಡಿದ್ದೆ. ಈಗ ಗ್ಯಾಸ್ ಅಂಟಿಸ್ತಿದ್ದೀವಿ. ಗ್ಯಾಸ್ ಸಣ್ಣದಲ್ಲಿಡೋಣ ಸ್ವಲ್ಪ ತಾಪಲೆ ಕಾಯಿಲಿ. ಅಷ್ಟು ಮುಂಚೆಗೆ ನಾನು ಏನೇನು ಐಟಮ್ ತೊಗೊಂಡಿದ್ದೀನಿ ಅಂತ ಹೇಳ್ತೀನಿ, ಓಕೆನಾ? ಫಸ್ಟು ಟೊಮೆಟೊ ರಸಮ್ ಮಾಡ್ತಿದ್ದೀನಿ. ಸೊ ಟೊಮೆಟೊ ಸ್ವಲ್ಪ ಹುಣಸೆಹಣ್ಣು ಹಾಕಿ ಸ್ವಲ್ಪ ನೀರು ಹಾಕಿ ಇದು ಮಾಡಿದ್ದೀನಿ. ಅದನ್ನು ಲಾಸ್ಟ್ ಇನ್ನೇನು ಹಾಕ್ಬೇಕಾದ್ರೆ ಸ್ವಲ್ಪ ಮ್ಯಾಶ್ ಮಾಡ್ಕೊಬೇಕು ಹ್ಯಾಂಡಲ್ಲೇ. ನಿಮಗೆ ಹೆಂಗೆ ಕಂಫರ್ಟಬಲ್ ಹಂಗೆ ನೀವು ಮಾಡ್ಕೊಳ್ಳಿ. ಸಾಸಿವೆ ಒಗ್ಗರಣೆಗೆ ಇದು ನಾವು ಹೋಮ್ ಮೇಡ್ ಮಸಾಲ, ನಾನ್ ವೆಜ್ ಆರ್ ವೆಜ್ ಎರಡಕ್ಕೂ ಯೂಸ್ ಮಾಡ್ಬೋದು. ಸಾಲ್ಟ್ ರುಚಿಗೆ ತಕ್ಕಷ್ಟು ಉಪ್ಪು, ಉಪ್ಪಿಲ್ಲ ಅಂದರೆ ನಾನಿಲ್ಲ ಅಂದರೆ ಉಪ್ಪಿಲ್ಲ. ಅರಿಶಿನ ಹೆಲ್ತ್ಗೆ ಒಳ್ಳೆಯದು. ಇದು ನಾನು ಹಾಕ್ಕೊಂಡಿರೋದು ಹಸಿಮೆಣ್ಸಿನ್ಕಾಯಿ, ಬೆಳ್ಳುಳ್ಳಿ, ಎಣ್ಣೆ, ಸ್ವಲ್ಪ ಎಣ್ಣೆ, ಚೂರು ನೀರು, ಕರಿಬೇವು, ಮೆಣಸು, ಜೀರಿಗೆ ಅಷ್ಟೇ. ಚೆನ್ನಾಗಿ ಹಾಕಿ ಕುಟ್ಟಿದ್ದೀನಿ. ಕರಿಬೇವು, ಹಸಿಮೆಣ್ಸಿನ್ಕಾಯಿ ಹಾಕಿ. ಇದು ನಮ್ಮ ಪರ್ಸ್ನಲ್ ಯೂಸ್ ಮಾಡೋದು ಯಾವುದು ಸನ್ಪ್ಯೂರ್ ಆಯಿಲ್. ನಮ್ಮನೇಲಿ ಯಾವಾಗಲೂ ಇದನ್ನೇ ಯೂಸ್ ಮಾಡೋದು. ತುಂಬ ಹೆಲ್ತಿಗೆ ಒಳ್ಳೆಯದು, ನಮ್ಮ ಬಜೆಟ್ಗೂ ಒಳ್ಳೆಯದು, ಹೆಲ್ತಿಗೂ ಒಳ್ಳೆಯದು. ಆ್ಯಂಡ್ ಸ್ಟಾರ್ಟ್ ಮಾಡೋಣ. ಓಕೆ, ಇದು ಸ್ವಲ್ಪ ಕಾಯಿಲಿ. ಆಮೇಲೆ ನೋಡಿದವ್ರಿಗೆ ಅಡುಗೆ ಮಾಡೋಕ್ಕೆ ಬರೋಲ್ಲ, ಈ ಡಿಶನ ಬಿಸಿ ಆಗ್ಬಿಟ್ಟೈತೆ ಅಂತ ನೋಡ್ತಿದ್ದಾರೆ. ನನಗೆ ಅಡುಗೆ ಮಾಡೋಕ್ಕೆ ಬರ್ತಾ ಇರೋದು ಒಂದು 5th ಸ್ಟ್ಯಾಂಡರ್ಡಿಂದ ಅಡುಗೆ ಮಾಡೋಕ್ಕೆ ಬರುತ್ತೆ. ಬೇಗ ಅಡುಗೆ ಕಲಿತೆ ಅಂತ ಬೇಜಾರೂ ಇದೆ, ಖುಷಿನೂ ಇದೆ. ರಸಮ್ಸ್ ಎಲ್ಲ ತುಂಬ ಇದನ್ನು ಮರ್ತ್ಬಿಟ್ಟೆ. ನಾನು ಹೇಳಿದೆ ಅಲ್ವಾ ಪ್ಯಾಕೆಟ್ ಹಾಕ್ತಿದ್ದೀನಿ ಅಂತ. ಟೈಮ್ ಇದ್ದಾಗ ಹೋಮ್ ಮೇಡ್ ರಸಮ್ ಹೆಂಗೆ ಮಾಡೋದು ಅಂತ ತೋರಿಸ್ತೀನಿ. ಇವಾಗ ಸದ್ಯಕ್ಕೆ ಇಂದ್ರಾಸ್ ಟೊಮೆಟೊ ರಸಮ್ನ ಮಾಡೋದು ತೋರಿಸ್ತೀನಿ. ಪರ್ಸ್ನಲ್ ನಾನು ಹಾಕಿಲ್ಲ ಅಂದರೆ ಇದನ್ನು ನಾನು ಯೂಸೇ ಮಾಡಲ್ಲ. ನಾನು ಈ ವಸ್ತು ಎಲ್ಲ ಯೂಸ್ ಮಾಡೋ ಇದನ್ನು ನಾನು ಯೂಸ್ ಮಾಡೋದು. ಇವಾಗ ಆಯಿಲ್ ಹಾಕೋಣ. ಸ್ವಲ್ಪನೇ ಹಾಕಿ ಆಯಿಲ್, ಯಾಕಂದರೆ ಈ ಪೇಸ್ಟಲ್ಲಿ ಆಯಿಲ್ ಕೊಟ್ಟಿರ್ತಾರೆ. ಸೊ ನಾವು ಇದಕ್ಕೆಲ್ಲ ಬೇಯೋದಕ್ಕೆ ಹಾಕಲೇಬೇಕು ಅಂದ್ಬಿಟ್ಟು ನಾನು ಹಾಕ್ತಾಯಿದ್ದೀನಿ. ನೀವು ಆದಷ್ಟು ನೋಡ್ಕೊಂಡು ಹಾಕಿ. ಸಾಸಿವೆ ಸ್ವಲ್ಪ ಹಾಕೋಣ. ಚಟಪಟ ಅನ್ನೋ ತನಕ ವೆಯ್ಟ್ ಮಾಡಿ. ನಾನು ದಪ್ಪ ಇಟ್ಕೊಂಡು ಸಣ್ಣ ಮಾಡುವ. ಓಕೆ, ಇದಾಯಿತು. ಸ್ವಲ್ಪ ಕೂಲಾಗೋಣ. ನೆಕ್ಸ್ಟು ಇವಾಗ ನಾನು ಏನು ಮಾಡಿದ್ದೆ ನೋಡಿ, ಕುಟ್ಟಿ ಪೇಸ್ಟು ಏನೋ ಅಂತಾರೆ, ನಾನು ಪೇಸ್ಟ್ ಅಂತೀನಿ. ಹೋಮ್ ಮೇಡ್ ಇದು ಒಂಥರ ರುಚಿ ಜಾಸ್ತಿ ಕೊಡುತ್ತೆ. ಹಾಕೋಣ. ಅವಾಗೆ ಘಮ ಅಂತಿದೆ ಅಲ್ವಾ ಪಟ್ನ? ಏನೇ ಔಟ್ಸೈಡಿಂದ ತಂದರೂ ಮನೇಲೇನೋ ನಾವು ಕೈ ಚಲ್ಕ ತೋರಿಸ್ಬೇಕು. ರುಚಿ ಜಾಸ್ತಿ ಹೆಂಗೆ ಅಮ್ಮನ ರುಚಿ ಜಾಸ್ತಿನೋ ಹಂಗೆ ಮನೇಲಿ ಐಟಮ್ ಯೂಸ್ ಮಾಡ್ಕೊಂಡು ಮಾಡಿದ್ರೆ ಅಡುಗೆ ಇನ್ನೊಂಚೂರು ಆಯಿಲ್ ಹಾಕೋಣ, ಸೀಟ್ ಬಿಡುತ್ತಿಲ್ಲ ಅಂದರೆ. ಇವಾಗ ಹಾಕಿದ್ದೀವಿ, ಸ್ವಲ್ಪ ಸಾಕು. ಅದು ಸ್ವಲ್ಪ ಘಮ ಬರಬೇಕು ಸ್ವಲ್ಪ. ಈಗ ಅರಿಶಿನ ಯೂಸ್ ಮಾಡ್ತಿದ್ದೀವಿ, ಸ್ವಲ್ಪ ಅಷ್ಟೇ. ಆಮೇಲೆ ಅಂದ್ಕೊಬೇಡಿ ರಸಮ್ಗೆ ಯಾರು ಅರಿಶಿನ ಹಾಕ್ತಾರೆ ಅಂತ. ಟೊಮೆಟೊ ರಸಮ್ಗೆ ಮಾತ್ರ ನಾವು ಅರಿಶಿನ ಹಾಕ್ಬೋದು, ಯಾಕಂದರೆ ಅದು ಕಲರ್ ಕಾಣಿಸೋದಿಲ್ಲ, ರೆಡ್ಡಾಗೆ ಕಾಣಿಸುತ್ತೆ. ನೋಡಿ ಬೇಕಾದ್ರೆ ಅಬ್ಸರ್ವ್ ಮಾಡಿ, ಜಾಸ್ತಿ ಕಾಣಿಸ್ತಿಲ್ಲ ಅರಿಶಿನ ನೋಡಿ, ಘಮ ಸ್ಮೆಲ್. ನೆಕ್ಸ್ಟು ಇದು ಲಾಸ್ಟಲ್ಲಿ ಹಾಕ್ಕೊಳ್ಳೋಣ, ಓಕೆನಾ? ಇವಾಗ ಇದು ಎರಡು ಇವಾಗ ಪ್ರೆಸೆಂಟ್. ಇವಾಗ ಸ್ವಲ್ಪ ಮ್ಯಾಶ್ ಮಾಡ್ಕೊಳ್ಳೋಣ. ಇವಾಗ ಕ್ಯೂಚ್ಕೊಂಡಾಗಿದೆ, ಆಲ್ಮೋಸ್ಟ್ 50-50 ಆಗಿದ್ರೆ ಸಾಕು. ಸ್ವಲ್ಪ ವಾಶ್ ಮಾಡ್ಕೊಂಬರ್ತೀನಿ ಇಲ್ಲೇ. ಇದು ನೀರು ಏನೋ ಮಿಸ್ಟೇಕ್
ಚೆಕ್ ಮಾಡ್ಕೊಬೇಡಿ. ಅಮ್ಮಗೆ ಹುಷಾರಿಲ್ಲ. ಸೊ ಇವಾಗ ಇದು ಚೆನ್ನಾಗಿ ಬರಬೇಕು. ಇವಾಗ ದಪ್ಪ ಮಾಡೋಣ, ಏನು ಪ್ರಾಬ್ಲಮ್ ಇಲ್ಲ. ಇದರಿಂದ ಏನೇನು ಆಗ್ತದೆ ಅಂತ ಎಡ್ಜಾಯ್ ಮಾಡ್ಕೊಳ್ಳಿ, ಓಕೆನಾ? ಆದಷ್ಟು ಚೆನ್ನಾಗಿ ಸಿಂಪಲ್ಲಾಗಿ ಚೆನ್ನಾಗಿ ಮಾಡ್ಬೋದು. ಇವಾಗ ಕಟ್ ಮಾಡೋಣ. ಇವಾಗ ಕಟ್ ಮಾಡ್ತಿದ್ದೀನಿ. ಫೇಸ್ನ ಫುಲ್ ಆಯಿಲಿನೇ ಇರುತ್ತೆ ಇದ್ರೊಳಗಡೆ. ಸೊ ನಾನು ಅದಕ್ಕೆ ಎಣ್ಣೆ ಕಡಿಮೆ ಹಾಕ್ತಿದ್ದೀನಿ. ಆಯಿಲಿ ಇತ್ತೀಚೆಗೆ ಫಸ್ಟ್ ತುಂಬ ಇಷ್ಟಪಡ್ತಿದ್ದೆ ಅವನ್ನ, ಇವಾಗ ಹೆಲ್ತ್ ಇಶ್ಯೂಸ್ಗೆ ಜಾಸ್ತಿ ಹೇಟ್ ಮಾಡ್ತೀನಿ. ಹಿಂಗೆ ಬರುತ್ತೆ ನೋಡಿ ಕ್ಲಾರಿಟಿ. ಇದೇ ರಸಮ್ ಪೌಡರ್ ಸಕ್ಕತ್ತಾಗಿರುತ್ತೆ. ಇದರಲ್ಲಿ ಈ ಬ್ರ್ಯಾಂಡಲ್ಲಿ ಯಾವ್ದು ಬೇಕಾದ್ರೂ ತೊಗೊಳ್ಳಿ, ಚೆನ್ನಾಗಿ ಬರುತ್ತೆ. ಎಲ್ಲದೂ ಮಾಡ್ತೀವಿ, ಆಲ್ಮೋಸ್ಟ್ ಎಲ್ಲ ಬರುತ್ತೆ ನನಗೆ. ಅಡುಗೆ ಜಾಸ್ತಿ ನಾನ್ ವೆಜ್ ಮಾಡೋಕ್ಕೆ ಇಷ್ಟಪಡ್ತೀನಿ. ನಾನ್ ವೆಜ್ಜೇ ಜಾಸ್ತಿ ತರ್ತಾ ಇದ್ದಿದ್ದು, ಸೊ ಅದಕ್ಕೆ ಕೈ ಹಾಕಿದ್ದು. ಓಕೆ, ನೀರು ಹಾಕಿ ಚೆನ್ನಾಗಿ ಶೇರ್ ಮಾಡಿ ಇದಕ್ಕೆ ಹಾಕೋಣ, ಉಳಿಯೋಣ. ಶೇರ್ ಆಯಿತು, ಅದು ಫ್ರೈ ಏನೋ ಮಾಡಬೇಕಲ್ಲ. ಓಕೆ, ಇವಾಗ ಏನು ಇದು ಮಾಡ್ಕೊಂಡಿದ್ವಿ ಅದಕ್ಕೆ ನೀರು ಮತ್ತೆ ಹಾಕ್ಕೊಂಡು, ಓಕೆ, ನೀರಲ್ಲಿಟ್ಟು ಇದು ಹಾಟ್ ವಾಟರ್ ಬೇಗ ಆಗಲಿ ಅಂತ. ಇವಾಗ ಏನೇನು ತೊಗೊಂಡಿದ್ವೋ ಅದು ಸ್ವಲ್ಪ ಇದಕ್ಕೂ ನೀರು ಹಾಕೋಣ. ಇದೇನಂತ ಗೊತ್ತಲ್ಲ, ಅವಾಗ ತೋರಿಸಿ ಅಲ್ಲ, ಅದರದ್ದು ನಾನು ಏನೂ ಮಿಸ್ ಮಾಡಲ್ಲ. ಏನೋ ಇವಾಗ ನೀರು ಅಂದಾಜು ಒಯ್ದಿದ್ದೀವಿ. ರಸಮ್ ತಕ್ಕಂಗೆ ಲೆವೆಲ್ ಅಷ್ಟು ಇದಿರಬೇಕು. ಇದೆಲ್ಲ ಕ್ಲೋಸ್ ಮಾಡಿಬಿಡೋಣ, ಅವೆಲ್ಲ ಇದು ಅದು ಸ್ವಲ್ಪ ದಪ್ಪ ಮಾಡಿ. ಇವಾಗ ಇದು ಓಮೇಡ್, ಇದಕ್ಕೆ ಸ್ವಲ್ಪ ಕಡೆ ಅಂತಂದರೆ ಫಸ್ಟೇ ಮೆಣಸು ಜೀರಿಗೆ ಅವೆಲ್ಲ ಹಾಕಿದ್ದೀನಿ. ಸೊ ಆದಷ್ಟು ಸ್ವಲ್ಪ ಹಾಕೋಣ. ಓಕೆ, ಇವಾಗ ಸಾಲ್ಟ್ ಹಾಕ್ತಿದ್ದೀನಿ. ಆದಷ್ಟು ಕಡಿಮೆನೇ ಹಾಕಿ, ಬೇಕಿದ್ರೆ ಹಾಕ್ಕೊಬೋದು. ಅದೇ ಜಾಸ್ತಿ ಆಗಿಸ್ರಿ ತಿನ್ನೋಕ್ಕಾಗಲ್ಲ. ತಿಂದಿದ್ರೆ ಆ ಥರ ಏನೋ ಮಾಡೋಕ್ಕೆ ಹೋಗಬೇಡಿ. ಅದಕ್ಕೆ ಲೈಟಾಗಿ ಹಾಕಿದೆ. ಒಂಚೂರು ಹಾಕ್ಬಿಡೋಣ. ಓಕೆ, ಸ್ವಲ್ಪ ಹೊತ್ತು ಇವಾಗ ಬೇಯಕ್ಕೆ ಬಿಡಿ ಚೆನ್ನಾಗಿ. ಇವಾಗ ರಸಮ್ ಲೆವೆಲ್ಗೆ, ರಸಮ್ ಯಾವ ಎಷ್ಟು ಹತ್ತದಲ್ಲಿ ಗಟ್ಟಿ ಇರಲ್ಲ ರಸಮ್, ಕುಡಿಯೋಕ್ಕೆ ಸ್ವಲ್ಪ ಟೇಸ್ಟ್ ಇರಬೇಕು. ಓಕೆ, ಇದು ಕುದಿಯಾಗಿ ಇಟ್ಟಿದ್ದೆ, ಮುಚ್ಚಿದ್ದೆ. ನೋಡೋಣ, ಸಣ್ಣ ಮಾಡಿಡಬೇಕು, ಯಾಕಂದರೆ ಬೇಗ ಬೇಯೋದಲ್ಲ. ಆಗಿದೆ ನೋಡಿ, ಆಗಿದೆ. ಲಾಸ್ಟ್ ಅಡುಗೆಗೆ ಎಲ್ಲದಕ್ಕೂ ಬೆಸ್ಟ್ ಫ್ರೆಂಡ್. ಘಮ ಘಮ ಅನಿಸುತ್ತೆ ಒಂಥರ. ರಸಮ್ಗೆ ಮೀನಾಗಿ ಸೂಪರ್ ಇರುತ್ತಿದ್ದು. ಇವಾಗ ಹಾಕೋಣ. ಪಟ್ನ ಹೆಂಗೆ ಸ್ಮೆಲ್ ಬರ್ತಿದೆ. ಓಕೆ, ಜಾಸ್ತಿ ಸ್ಮೆಲ್ಲಲ್ಲೂ ಮೆಣಸು ಸ್ಮೆಲ್ ಬರುತ್ತೆ. ಆವಾಗಲೂ ನಾನು ಮೆಣಸು ಹಾಕಿದ್ದೀನಿ. ಮೆಣಸಾದಷ್ಟು ನಮ್ಮಲ್ಲಿ ಸ್ವಲ್ಪ ಎಲ್ಲರಿಗೂ ಗಂಟ್ಲು ಪ್ರಾಬ್ಲಮ್. ಯಾರಿಗಿಲ್ಲ ನಿಮಗಿಲ್ಲ, 4 ಜನಕ್ಕೂ ಇದೆ, ನಮ್ಮ ಪಾರ್ಟ್ನರ್ಗೂ ಇದೆ. ಘಮ ಘಮ ಅಂತಿದೆ. ಇವಾಗ ಬೇಕಾದ್ರೆ ಸ್ವಲ್ಪ ಸಾಲ್ಟ್ ನೋಡ್ಕೊಳ್ಳಿ. ನಾನು ನಾರ್ಮಲಾಗಿ ಹಿಂಗೆ ಟ್ರೈ ಮಾಡೋದು. ಒಂದು ಶೋಲ್ಟ್ ಸ್ವಲ್ಪ ಉಪ್ಪು ಕಡಿಮೆ ಇದೆ, ಈ ಕಡೆಯಿಂದ ಉಪ್ಪು ಹಾಕ್ಕೊಳ್ಳೋಣ. ಯಾಕಂದರೆ ನೀರು ಉಳಿದಿರ್ತೀವಲ್ಲ, ಆವಾಗ ಅಳತೆ ತಪ್ಪುತ್ತೆ. ಬಿಡೋದ್ರಲ್ಲಿ ಬೇಕಾದರೆ ಹಾಕ್ಕೊಳ್ಳಿ. ಇವಾಗ ಮತ್ತೆ ಕ್ಲೋಸ್ ಮಾಡಿ 5 ಮಿನಿಟ್ಸ್ ಏನು ಮಾಡಬೇಕು, ಅದು ಬರೋದಲ್ಲಿ ಬೇಕೊಂಡ್ರೆ 5 ಮಿನಿಟ್ಸ್ ಆದಮೇಲೆ ಆಫ್ ಮಾಡಿ. 5 ಮಿನಿಟ್ಸ್ ಆದಮೇಲೆ ಶೋ ಮಾಡ್ತೀನಿ, ಅದು ಗಂಟ ಒಯ್ಯಿ. 5 minutes later. ಇವಾಗ 5 ಮಿನಿಟ್ಸ್ ಆಗಿದೆ. ಇವಾಗ ತೆಗೋಣ. ಇವಾಗ ಆಫ್ ಮಾಡಿಬಿಡೋಣ ಫಸ್ಟ್. ತೋರಿಸಿ,
ಆದಷ್ಟು ಗ್ಯಾಸಿಂದ ಹುಷಾರಾಗಿರಿ. ಇದನ್ನು ಯಾರಾದರೂ ಯಂಗರ್ಸ್ ನೋಡ್ತಾ ಇದ್ರೆ, ಯಾಕಂದರೆ ಅವರು ಅದ ಬಿಡಿ ಅಂದ್ಕೊಂಡು ಮಾಡಿಬಿಟ್ರೆ ನೋಡಿ ಹೆಂಗೆ ಬರ್ತಿದೆ. ಇದನ್ನು ಕುಡಿಯೋಕ್ಕೆ ಯೂಸ್ ಮಾಡ್ಬೋದು. ಜಾಸ್ತಿ ಎಲ್ಲ ಸೂಪ್ ಕುಡಿತಾರಲ್ಲ ಅಂಥವ್ರಿಗೆ ಇವೆಲ್ಲ. ಆ್ಯಂಡ್ ನಾನು ಜಾಸ್ತಿ ಸೂಪ್ ಕುಡಿತೀನಿ, ಜಾಸ್ತಿ ರಸಮ್ನ ಕುಡಿತೀನಿ ತಿನ್ನೋಕ್ಕಿಂತ. ಇವಾಗ ರೈಸ್ ತೊಗೊಂಡಿದ್ದೀನಿ ಇರುತ್ತೆ. ಇವಾಗ ಹಾಕೋಣ, ಟ್ರೈ ಮಾಡ್ತಾರೆ ನಮ್ಮ ಕ್ಯಾಮ್ರಾಮನ್ನ. ಓಕೆ, ನೋಡಿದ್ರೆ ಎಷ್ಟೇ ಟೊಮೆಟೊ ರಸಮ್ ಮಾಡೋದು. ಇದು ನಾನು ಏನಾದರೂ ಅಂಗಡಿಯಿಂದ ತಂದರೆ ಮಸಾಲ ಅದನ್ನ ಹೆಂಗೆ ಮಾಡೋದು ಅಂತ ತೋರಿಸಿದ್ದೀನಿ. ವಿತ್ ಸೈಡಿಂದ ತಂದಿರೋಂಗೆ ರಸಮ್ ಹೆಂಗೆ ಮಾಡೋದು ಅಂತ ನೆಕ್ಸ್ಟ್ ವ್ಲಾಗಲ್ಲಿ ತೋರಿಸ್ತೀನಿ. ಇವಾಗ ಟ್ರೈ ಮಾಡ್ತಾರೆ ನಮ್ಮ ಕ್ಯಾಮ್ರಾಮನ್. ಇವಾಗ ನಾವು ನಮ್ಮ ಕ್ಯಾಮ್ರಾಮನ್ ಪಾರ್ಟ್ನರ್, ಇವರೇ ನಮ್ಮ ಪಾರ್ಟ್ನರ್ ಅಮೃತ. ಇವಾಗ ಇವ್ರಿಗೆ ಸರ್ವ್ ಮಾಡಿ ಕೊಡ್ತಿದ್ದೀನಿ. ಪಾರ್ಟ್ನರ್ ನೋಡಿ ಟೇಸ್ಟ್ ಮಾಡಿ ಹೇಳಿ ಹೆಂಗಿದೆ ಅಂತ. ಬಿಸಿ ಬಿಸಿ ಅನ್ನ, ರಸಮ್, ಈ ಜ್ವರ ಇದ್ದಾಗಂತೂ ಸೂಪರ್ ಟೇಸ್ಟ್ ಅಂತೀನಿ. ಯಾಕಂದರೆ ಅವಾಗ ಅವರ ಮೈಂಡ್ಸೆಟ್ಸ್ ಎಲ್ಲ ರುಚಿಯಾಗಿರೋದು, ಖಾರ ಬಿಸಿ ಬಿಸಿ ತಿನ್ನಬೇಕು ಅನಿಸುತ್ತೆ. ಏನು ಹೇಳ್ತೀರಾ? ಹಾಂ, ಏನಾದರೂ ಕಡಿಮೆ ಆಯಿತಾ? ಉಪ್ಪು ಕಡಿಮೆ ಎಲ್ಲ ಕರೆಕ್ಟಾಗಿದೆ. ಖಾರ ಜಾಸ್ತಿ ಹಾಕ್ಕೊಬೋದು. ಹಾಂ, ಅಂದರೆ ಖಾರ ಅಂದರೆ ನಾರ್ಮಲ್ ಮೀಡಿಯಮ್. ಯಾರು ಖಾರ ತಿನ್ನೋಲ್ವಲ್ಲ, ನಮ್ಮ ಮನೇಲೆಲ್ಲ ಹಂಗೆ ಖಾರ ತಿಂದಿರೋದು ಅದಕ್ಕೆ ಚೆನ್ನಾಗಿದೆ. ಹಾಂ, ಓಕೆ. ನಮ್ಮ ಕ್ಯಾಮ್ರಾಮನ್ ಇವಾಗ ಟೇಸ್ಟ್ ಮಾಡೈತಿ. ಇವಾಗ ನಂದನ್ನು ನಾನು ರಿವ್ಯೂ ಕೊಡ್ತೀನಿ ಹೆಂಗಿದೆ ಅಂತ. ಈ ಥರ ಚೆನ್ನಾಗಿ ಕಳಿಸಿ ಕೈಯಲ್ಲಿ ತಿಂದರೆ ಟೇಸ್ಟ್ ಸೂಪರ್. ಏನು ಹೇಳ್ತೀರಾ ಕ್ಯಾಮ್ರಾಮನ್? ಇವಾಗ ಟ್ರೈ ಮಾಡ್ತಿದ್ದೀನಿ. ಖಾರ ಬೇಕಾದವ್ರು ಖಾರ ಹಾಕ್ಕೋಬೋದು. ಖಾರ ಅಂದರೆ ಮೆಣಸು ಜೀರಿಗೆನ ಜಾಸ್ತಿ ಹಾಕ್ಬೇಕು. ಇವಾಗ ಇದು ಕರೆಕ್ಟಾಗಿದೆ. ಒಬ್ಬೊಬ್ಬರು ಜಾಸ್ತಿ ಖಾರನ ಎಕ್ಸ್ಪೆಕ್ಟ್ ಮಾಡ್ತಾರೆ. ಸೊ ಅದನ್ನು ಹಾಕಿ ಸೂಪರಾಗಿದೆ. ಮಾಡಿ ಇಲ್ಲಿಗೆ ಎಂಡ್ ಆಗ್ತಿದೆ ನಮ್ಮ ಬ್ಲಾಗ್. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ರೈಟ್.